ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸಪ್ತಸ್ವರ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಶ್ರೀಮತಿ ನಿರ್ಮಲಾ ಮಂಜುನಾಥ್ ಹೆಗಡೆ ಗೋಳಿಕೊಪ್ಪ ಇವರನ್ನ ಪರಿಚಯಿಸಲು ಇಷ್ಟಪಡುತ್ತದೆ. ಶ್ರೀಮತಿ ನಿರ್ಮಲಾ ಮಂಜುನಾಥ್ ಹೆಗಡೆ ಯಕ್ಷ ಕಲೆಯಲ್ಲಿ ಚಾಪನ್ನ ಮೂಡಿಸಿದ ಅಪ್ರತಿಮ ಸಾಧಕಿ. ಇವರು ದಿನಾಂಕ 6/9/1973 ಶಿರಸಿಯ ನಡುಗೋಡದಲ್ಲಿ ಜನಿಸಿದರು. ತಂದೆ ಶಂಭು ಗಣೇಶ್ ಭಟ್, ತಾಯಿ ರುಕ್ಮಿಣಿ ಶಂಭು ಭಟ್. ಇವರು ತಮ್ಮ ವಿದ್ಯಾಭ್ಯಾಸವನ್ನ ದ್ವಿತೀಯ PUC ವರೆಗೆ ಮುಗಿಸಿರುತ್ತಾರೆ. 1992ರಲ್ಲಿ ಮಂಜುನಾಥ್ ಹೆಗಡೆಯವರವರನ್ನು ವಿವಾಹವಾಗುತ್ತಾರೆ. ಗೋಳಿಕೊಪ್ಪದಲ್ಲಿ ಸದಾ ಗೃಹ ಚಟುವಟಿಕೆಗಳಲ್ಲಿ ತೊಡಗಿದ ಇವರು ತಮ್ಮ 32ನೇ ವಯಸ್ಸಿನಲ್ಲಿ 2007ರಲ್ಲಿ ಯಕ್ಷಗಾನವನ್ನು ಪ್ರವೇಶ ಮಾಡ್ತಾರೆ. ಇವರ ಕಲಿಕೆ ಆರಂಭವಾಗಿದ್ದು ಕಾಶ್ಯಪ ಪ್ರತಿಷ್ಠಾನ ಗಡಿಗೆ ಹೊಳೆ ಸಂಸ್ಥೆಯಲ್ಲಿ. ಇವರ ಗುರುಗಳು ಗಣಪತಿ ಭಾಗವತ್ ಕವ್ವಾಳೆ. ತಮ್ಮನ್ನ ತಾವು ನಿರಂತರವಾಗಿ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ ಮಹಿಳೆ ಎಂದರೆ ತಪ್ಪಾಗಲಾರದು. ಇನ್ನು ಇವರ ಸಾಧನೆ, ಪ್ರಶಸ್ತಿಗಳು, ಪ್ರದರ್ಶನಗಳ ಬಗ್ಗೆ ಹೇಳುವುದಾದರೆ ಇವರು ಯಕ್ಷರಂಗ ಮಾಸಪತ್ರಿಕೆ ಕಣಿಪುರ, ಯಕ್ಷ ದೀಪ ಸ್ವರ್ಣವಲ್ಲಿ ಪತ್ರಿಕೆಗಳಲ್ಲಿ ಅಂಕಣ ಹಾಗೂ ಲೇಖನ ಬರಹಗಳನ್ನು ಬರೆದಿರುತ್ತಾರೆ. ಇವರ 2 ಕವನ ಸಂಕಲನಗಳ ಪುಸ್ತಕಗಳು ಪ್ರಕಟವಾಗಿವೆ. ಕಾಲಚಕ್ರ ಎನ್ನುವ ನಾಟಕದಲ್ಲಿ ಹಾಗೂ ಒಲವೇ ಜೀವನ ಸಾಕ್ಷಾತ್ಕಾರ ಎನ್ನುವ ಧಾರಾವಾಹಿಯಲ್ಲಿ ನಟನೆ ಮಾಡಿರುತ್ತಾರೆ. ಆರಂಭದಲ್ಲಿ ವರ್ಷಕ್ಕೆ 5-6 ತಾಳಮದ್ದಲೆ ಪ್ರದರ್ಶನವನ್ನ ಹಾಗೂ 10-15 ಯಕ್ಷಗಾನ ಪ್ರದರ್ಶನವನ್ನ ನೀಡಿರುತ್ತಾರೆ. ಪ್ರಸ್ತುತವಾಗಿ ವರ್ಷಕ್ಕೆ 50ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದಾರೆ. ರಾಜ್ಯ ಮಟ್ಟದ ಕೃಷಿ ಮೇಳ, ಮಹಿಳಾ ಯಕ್ಷೋತ್ಸವ, ಅಖಿಲ ಭಾರತ ಯಕ್ಷಗಾನ ಬಯಲಾಟ ಉತ್ಸವ, ಹವ್ಯಕ ಮಹಿಳೆಯರ ಜಾಗತಿಕ ಸಮಾವೇಶ, ಸ್ವರ್ಣವಲ್ಲಿ ಸಂಸ್ಕೃತೋತ್ಸವ, ಎಂ ರಾಜಗೋಪಾಲಾಚಾರ್ಯ ವಿರಚಿತ ಸಂಸ್ಕೃತ ಗದಾಯುದ್ಧ, ಸಾಮಾಜಿಕ ಕಳಕಳಿಯ ಜಾಗೃತಿ ಕಾರ್ಯಕ್ರಮದಲ್ಲಿ ಸತ್ಯಶೀಲ ವಿಜಯ ಯಕ್ಷಗಾನ ಪ್ರದರ್ಶನವನ್ನ ನೀಡಿರುತ್ತಾರೆ. ಇವರು ನಿರ್ವಹಿಸಿರುವ ಪಾತ್ರಗಳು ಕರಟಕಾಸುರ, ಭಸ್ಮಾಸುರ, ಪಾರ್ವತಿ, ಮೋಹಿನಿ, ಪ್ರಭಾವತಿ, ಮೀನಾಕ್ಷಿ, ಕೃಷ್ಣ, ದಕ್ಷ, ದಾಕ್ಷಾಯಿಣಿ, ಅಂಬೆ, ಪರಶುರಾಮ, ಸತ್ಯಭಾಮೆ, ಹನುಮಂತ ಹೀಗೆ ವಿವಿಧ ಪುರುಷ ಹಾಗೂ ಸ್ತ್ರೀ ಪಾತ್ರಗಳಲ್ಲಿ ಅಭಿನಯಿಸಿರುತ್ತಾರೆ. ಶಿರಸಿ, ಹಳಿಯಾಳ, ಶಿವಮೊಗ್ಗ, ಕಾರವಾರ, ಅಂಕೋಲ, ಹೊನ್ನಾವರ, ಬೆಂಗಳೂರು, ಗೋವಾ, ಕಾರ್ಕಳ ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಸಹ ನೀಡಿರುತ್ತಾರೆ. ಅಷ್ಟೇ ಅಲ್ಲದೆ ಗಜಾನನ ಜನನ, ಶ್ರೀ ಶಂಕರ ದಿಗ್ವಿಜಯ, ತುಳಸಿ ವಿವಾಹ, ಅಗ್ನಿ ಯಕ್ಷಗಾನ ಪ್ರಸಂಗಗಳ ರಚನೆಯನ್ನ ಮಾಡಿರುತ್ತಾರೆ. ಇವರ ದುಷ್ಯಂತ ಶಾಕುಂತಲೆ ಪ್ರಸಂಗವು ಸುಮಾರು 15ಕ್ಕೂ ಹೆಚ್ಚು ಪ್ರದರ್ಶನವನ್ನ ನೀಡಿದೆ. ಇವರ ಯಕ್ಷಗಾನ ಕಿರೀಟಕ್ಕೆ ಮತ್ತೊಂದು ಗರಿ ಎಂದರೆ ಜೂನ್ 25, 2017ರಂದು ಯಕ್ಷ ಗೆಜ್ಜೆ ಎನ್ನುವ ಮಹಿಳಾ ಮತ್ತು ಮಕ್ಕಳ ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡಿರುತ್ತಾರೆ. ಇವರ ಯಕ್ಷ ಗೆಜ್ಜೆ ಸಂಸ್ಥೆಯಡಿಯಲ್ಲಿ ಚಂಡೆ, ಮದ್ದಲೆ, ಭಾಗವತಿಕೆ ತರಬೇತಿ ಕೂಡ ನಡೆಯುವುದು. ಅದರ ಮಾರ್ಗದರ್ಶಕರು ಶ್ರೀ ಶಂಕರ ಭಾಗವತ್ ಯಲ್ಲಾಪುರ ಹಾಗೂ ಶ್ರೀ ಗಜಾನನ ಭಾಗವತ್ ತುಳಗೇರಿ. ಒಂದೇ ಸೂರಿನಡಿಯಲ್ಲಿ ಹಲವು ಕಲೆಗಳ ಸರ್ವಾಂಗೀಣ ಕಲಿಕೆಯನ್ನ ನಡೆಸುವ ಕಾರ್ಯ ಇವರ ಸಂಸ್ಥೆಯಿಂದ ಸಾಗುತ್ತಲಿದೆ. ತರಬೇತಿ ಕೇಂದ್ರ ಪ್ರಾರಂಭಿಸಿದ 4 ವರ್ಷದಲ್ಲಿ ಮಕ್ಕಳ ಹಾಗೂ ಮಹಿಳೆಯರ 125ಕ್ಕೂ ಹೆಚ್ಚು ಯಕ್ಷಗಾನ ಪ್ರದರ್ಶನವನ್ನು ನೀಡಿದ ಹೆಗ್ಗಳಿಕೆ ಇವರದು. 2019 ಫೆಬ್ರವರಿ 5ರಂದು ಗುಣವಂತೆ ರಾಷ್ಟ್ರೀಯ ನಾಟ್ಯೋತ್ಸವದಲ್ಲಿ ಯಕ್ಷಗಾನ ಪ್ರದರ್ಶನವನ್ನ ನೀಡಿರುತ್ತಾರೆ. ಇನ್ನು ಇವರ ಕುಟುಂಬವನ್ನು ಪರಿಚಯಿಸುವುದಾದರೆ ಇವರ ಪತಿ ಶ್ರೀ ಮಂಜುನಾಥ್ ಹೆಗಡೆ ಉತ್ತಮ ಕೃಷಿಕರು. ಮಗಳು ಪೂಜಾ CS ಮಾಡಿದ್ದು ಉದ್ಯೋಗದಲ್ಲಿ ನಿರತರಾಗಿದ್ದಾರೆ. ಅಳಿಯ ಸಂತೋಷ್ ಇಂಜಿನಿಯರ್ ಹಾಗೂ ಮುದ್ದಾದ ಮೊಮ್ಮಗಳು ವೈದೇಹಿ. ಚಂದನ ವಾಹಿನಿಯಲ್ಲಿ ಹಾಗೂ
ನೂತನ ಟಿವಿ ಚಾನೆಲ್ನಲ್ಲಿ ಇವರ ಸಂದರ್ಶನಗಳು ಪ್ರಸಾರವಾಗಿವೆ. ಆಕಾಶವಾಣಿ ಕಾರವಾರದಿಂದ 2 ಬಾರಿ ಸಂದರ್ಶನಗಳು ಪ್ರಸಾರವಾಗಿದೆ. ಜೊತೆಗೆ ಜನಜಾಗೃತಿ, ಮಹಿಳಾ ಸಬಲೀಕರಣದ ಕುರಿತು ಮಹಿಳಾ ತಾಳಮದ್ದಲೆ ಪ್ರಸಾರಗೊಂಡಿದೆ. ಇವರ ಸಂಸ್ಥೆಯಿಂದ ಪ್ರತಿ ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನವನ್ನು ನೀಡುತ್ತಾ ಬಂದಿದ್ದಾರೆ. ಇನ್ನು ಇವರಿಗೆ ಸಂದ ಪ್ರಶಸ್ತಿಗಳನ್ನು ನೋಡುವುದಾದರೆ 2018ರಲ್ಲಿ ಮಿಯಾಟ್ ಸಂಸ್ಥೆಯಿಂದ, 2019ರಲ್ಲಿ ಹವ್ಯಕ ಸಾಧಕಿ, 2019ರಲ್ಲಿ ಪುತ್ತೂರು ಸಾಹಿತ್ಯ ವೇದಿಕೆಯಲ್ಲಿ ಕಲಾಶಾರದೆ ಪ್ರಶಸ್ತಿ, 2020ರಲ್ಲಿ ರಿವೆಂಟೋ ಕಂಪನಿಯಿಂದ ಮಹಿಳಾ ಸಾಧಕಿ ಪ್ರಶಸ್ತಿ ಪಡೆದಿರುತ್ತಾರೆ. 2020ರಲ್ಲಿ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಕೂಡ ಆಯ್ಕೆಗೊಂಡಿದ್ದಾರೆ. ಶಿರಸಿಯ ಮಹಿಳಾ ಯಕ್ಷ ಸಂಭ್ರಮ 2020ರ ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿರುತ್ತಾರೆ. 2021ರ ಕಲಾಸಿಂಧು ಪ್ರಶಸ್ತಿ, 2022ರ ದೇಸಿ ದಿಬ್ಬಣ ಕಲಾಸಿರಿ ಪ್ರಶಸ್ತಿ, ಹೀಗೆ 100 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2021ರ ಮೈಸೂರು ದಸರಾ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿರುತ್ತಾರೆ. 2022 ಮೇ 6ರಿಂದ 12ರವರೆಗೆ ಯಕ್ಷಗಾನ ವೇಷಭೂಷಣ, ಮುಖವರ್ಣಿಕೆ ಮತ್ತು ರಂಗ ನಡೆಗಳ ತರಬೇತಿ ಕಾರ್ಯಾಗಾರವನ್ನು ಕೂಡ ಆಯೋಜನೆ ಮಾಡಿರುತ್ತಾರೆ. ಇವರ ಸಂಸ್ಥೆಯಿಂದ ಹಲವಾರು ಕಡೆ ಯಕ್ಷಗಾನ ಶಿಬಿರ ಹಾಗೂ ಹಿರಿಯರ ನೆನಪು ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ. ಶಿರಸಿ ತಾಲೂಕಿನಲ್ಲಿ ಯಕ್ಷಕಲಾ ಸಂಗಮ, ಕಾಶ್ಯಪ ಪ್ರತಿಷ್ಠಾನ ಗಡಿಗೆಹೊಳೆ, ಯಕ್ಷ ಸಿರಿ ಸಾಂಸ್ಕೃತಿಕ ವೇದಿಕೆ ವಾನಳ್ಳಿಯಲ್ಲಿ, ಸಿದ್ದಾಪುರ ತಾಲೂಕಿನಲ್ಲಿ ಕಾನಸೂರು ಹಾಗೂ ಇಟಗಿ, ಯಲ್ಲಾಪುರ ತಾಲೂಕಿನಲ್ಲಿ ತೆಲಂಗಾರ್, ಆನ್ಗೋಡ್ ಮತ್ತು ಮಾಗೋಡಿನಲ್ಲಿ, ಹಳಿಯಾಳದಲ್ಲಿ ಚಿಬ್ಬಗೇರಿಯಲ್ಲಿ ತರಬೇತಿ ಶಿಬಿರಗಳನ್ನು ನೀಡಿರುತ್ತಾರೆ. ದಾಂಡೇಲಿಯಲ್ಲಿ ಸಪ್ತಸ್ವರ ಸಂಸ್ಥೆ ಗುಂದ ಇವರ ಶ್ರೇಯಾಭಿವೃದ್ಧಿ ಟ್ರಸ್ಟ್ ದಾಂಡೇಲಿ ಮಹಿಳಾ ಯಕ್ಷಗಾನೋತ್ಸವ ಆಯೋಜನೆ ಮಾಡಿರುತ್ತಾರೆ. ಇವರ ಸಂಸ್ಥೆಯಿಂದ ನಿವೃತ್ತಿ ಹೊಂದಿದ ಯಕ್ಷಗಾನ ಕಲಾವಿದರ ಸಂದರ್ಶನ ಮಾಡಿ ಯಕ್ಷ ಗೆಜ್ಜೆ ಬ್ಲಾಗ್ನಲ್ಲಿ ಮಾಹಿತಿ ಸಂಗ್ರಹಿಸಿರುತ್ತಾರೆ. ಕಳೆದ 1.5 ವರ್ಷದಿಂದ ಮಹಿಳೆಯರು ತಿಂಗಳಿಗೊಮ್ಮೆ ತಾಳಮದ್ದಲೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುವುದರಲ್ಲಿ ಮೇರು ಪಾತ್ರವನ್ನು ವಹಿಸಿರುತ್ತಾರೆ. ಮಕ್ಕಳಿಂದ ತಿಂಗಳಿಗೊಂದು ಯಕ್ಷಗಾನ ಕಾರ್ಯಕ್ರಮವನ್ನು ಸಹ ನಡೆಸಿರುತ್ತಾರೆ. ನಿರ್ಮಲಾರವರು 25ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಮಾಸಾಶನ ದೊರೆಯುವಂತೆ ಸಹಾಯ ಮಾಡಿರುತ್ತಾರೆ. ಸಮಾಜದ ಉತ್ತಮ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ದಾರೆ. ಆಗಸ್ಟ್ 10, 2025ರಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಯಕ್ಷ ಗೆಜ್ಜೆಯ ಯಕ್ಷಗಾನವನ್ನು ನಡೆಸಿದರು. ದೇಶದ ಸಾಂಸ್ಕೃತಿಕ ಮತ್ತು ಏಕತೆಯನ್ನ ಕಾಪಾಡುವಲ್ಲಿ ನಡೆದ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿದೆ. ಮಹತ್ತರ ಸಾಧನೆ ಮಾಡಿರುವ ಅಪ್ರತಿಮ ಸಾಧಕಿ ಶ್ರೀಮತಿ ನಿರ್ಮಲಾರವರು. ಇವರಿಗೆ ಇನ್ನೆಷ್ಟು ಎತ್ತರಕ್ಕೆ ಬೆಳೆಯುವಂತೆ ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ನೀಡುವಂತಾಗಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಹಾರೈಸುತ್ತದೆ. ಶ್ರೀಮತಿ ನಿರ್ಮಲಾರವರ ಯಕ್ಷಗಾನದ ತುಣುಕು ಈಗ ನಿಮ್ಮ ಮುಂದೆ.